ನೀ ಸರ್ಜರಿ ಆಗಿದೆ. ಹಾ ಎರಡನೇದು ಮತ್ತೆ ಇತ್ತೀಚೆಗೆ ನನಗೆ ಅಂದ್ರೆ ಮೊದ್ಲೇ ಹೇಳಿದ್ರು ಎರಡು ಆಪರೇಷನ್ ಮಾಡೋಣ ಅಂತ. ಹ್ಮ್ ಕಡೆ ಬೇಡ ಅಂತ ಒಬ್ಬ ಡಾಕ್ಟರ್ ಒಂದೇ ಮಾಡಿದ್ರು. ಹಾ ಕೊನೆಗೆ ಅದು ಇತ್ತೀಚೆಗೆ ಜಾಸ್ತಿ ಆಯ್ತು. ಹ್ಮ್ ಆದ್ರೆ ಆಪರೇಷನ್ ಇಂದ ನಾನು ಅನುಭವಿಸಿದ ನೋವು ಹ್ಮ್ ಮತ್ತ ಆ ಯಾತನೆ ಎಲ್ಲ ಇತ್ತಲ್ಲ, ಹ್ಮ್ ಅದನ್ನ ಆಪರೇಷನ್ ಜೀವನದಲ್ಲಿ ಬೇಡ ಅನ್ನೋ ಮಟ್ಟಕ್ಕೆ ತೀರ್ಮಾನಕ್ಕೆ ಬಂದೆ. ಹ್ಮ್ ಹ್ಮ್ ಅದಕ್ಕಾಗಿ ನಾನು ಬೇರೆ ಏನಾದ್ರು ಬದಲಿ ಸಿಗ್ತದ ಅಂತ ಹುಡುಕ್ತಾ ಇದ್ದೆ. ನಮ್ಮೂರಲ್ಲೇ ಒಬ್ರು ಇವ್ರ ಹತ್ರನೇ ಲೇಸರ್ ಟ್ರೀಟ್ಮೆಂಟ್ ತಗೊಂಡವ್ರು ಹೇಳಿದ್ರು. ಹ್ಮ್ 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 ಆವಾಗ ನಾನು ಇಲ್ಲಿಗೆ ಸಡನ್ ಆಗಿ ಇಲ್ಲಿಗೆ ಬಂದೆ. ಹ್ಮ್ ಬಂದು ಯಾಕಂದ್ರೆ ಇದನ್ನ ಏನು ಲೇಸರ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಹ್ಮ್ ನನಗೆ ಅಂದ್ರೆ ಕುಂಟತ ಓಡಾಡ್ತಾ ಇದ್ದೆ, ಪರಿಸ್ಥಿತಿ ಅಲ್ಲಿಗೆ ಹೋಗಿತ್ತು. ಓಕೆ ಆಮೇಲೆ ನಾನು ಜಮೀನಲ್ಲಿ ನಂದು ಒಂದು ಸೈಡಿಂದ ಮತ್ತೊಂದ್ ಸೈಡಿಗೆ 1,000 ಅಡಿ ದೂರ ಆಗುತ್ತೆ. ಹಾ ಹಾ ಅವಾಗ ಅಲ್ಲಿ ತನಕ ನಡ್ಕೊಂಡೇ ಹೋಗಕ್ ಆಗ್ತಿಲ್ಲ ನಂಗೆ. ಬೈಕಲ್ಲಿ ಹೋಗಿ ನಾನು ಅಲ್ಲಿ ಅಂದ್ರೆ ಹೆಚ್ಚು ಕೂತ್ಕೊಂಡೆ ನಾನು ಕೆಲಸ ಮಾಡಿಸೋ ಪರಿಸ್ಥಿತಿ ಬಂದಿದೆ. ಓಕೆ ಆವಾಗ ನಡೆಯೋದನ್ನ ಆದಷ್ಟು ಕಡಿಮೆ ಮಾಡೋದು ಅನಿವಾರ್ಯತೆ ಬಂದೋಯ್ತು. ಹ್ಮ್ 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 ಆವಾಗ ನಾನು ಟ್ರೀಟ್ಮೆಂಟ್ ತಗೊಂಡ ಮೇಲೆ ನಿಲ್ಲೋದು ನಡೆಯೋದು ಆಗ್ತಾನೆ ಇರಲ್ಲ ಹೆಚ್ಚು. ಹ್ಮ್ ಈಗ ನನ್ನ 40 ಸೆಷನ್ಗಿಂತ ಈಗ ಜಾಸ್ತಿ ಆಗಿದೆ. ಈಗ ನನಗೆ ನಿಂತ್ಕೊಳ್ತೇನೆ, ಸ್ವಲ್ಪ ಆರಾಮ ನಿಂತ್ಕೊಳ್ತೇನೆ, ಒಂದು ಅರ್ಧ ಗಂಟೆ ಆದ್ರೂ ನಿಲ್ತೀನಿ. ಓಕೆ ಆಮೇಲೆ ಈಗ 500 ಅಡಿ ತನಕ ಆರಾಮ ನಡ್ಕೊಂಡು ಹೋಗ್ತೀನಿ. ಓಕೆ 500 ಅಡಿ ತನಕ 500 ಅಡಿ ಹಿಂಗೆಲ್ಲ ಆಗಾಗ ಅಲ್ಲಿ ಎದ್ದು ಓಡಾಡ್ತಾ ಅವ್ರ ಡೈರೆಕ್ಷನ್ ಕೊಟ್ಕೊಂತ ಕೆಲಸ ಮಾಡಿಸ್ತಾ ಇದ್ದೀನಿ. ಓಕೆ ನೋವು 100% ಕಡಿಮೆ ಆಗಿಲ್ಲ, ಆದ್ರೆ 60 ಅಥವಾ 70% ಮಧ್ಯೆ ಇದೆ ಅಂತ ಅನಿಸ್ತದೆ. ಓಕೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಮ ಎಕ್ಸ್ರೇ ಅನ್ನ ಮಾಡಿದಾಗ ನಿಮ್ಗೆ ಸರ್ಜರಿ ಹೇಳಿದ್ರಾ? ಸರ್ಜರಿ ಹೇಳಿದ್ರು. ಓಕೆ, ಅಂದ್ರೆ ಗ್ರೇಡ್ 3 ಇಂದ ಗ್ರೇಡ್ 4 ಗೆ ಹೋಗುತ್ತೆ ಅಂತ ಹೇಳಿದ್ರ ನಿಮ್ಗೆ? ಹೌದು, ಅಂದ್ರೆ ಅವ್ರು ಫಸ್ಟ್ ಗ್ರೇಡ್ 2 ಅಲ್ಲಿ ಇದ್ದಾಗ ಒಬ್ಬ ಡಾಕ್ಟರ್ ಮೀಟ್ ಮಾಡಿದ್ದೆ. ನೀವು ಆಪರೇಷನ್ ಬಂದ್ಬಿಡಿ, ಅವರು ಮಾತೆತ್ತಿದ್ರೆ ಆಪರೇಷನ್. ಓಕೆ, ಅದನ್ನ ಬಿಟ್ಟರೆ ಬೇರೆ ಇಲ್ಲ, ನಂಗೆ ಆಪರೇಷನ್ ಬೇಡ, ಟ್ರೀಟ್ಮೆಂಟ್ ಅಲ್ಲೇ ಇದು ಮಾಡಿ ಅಂತ ಕ್ಯಾಲ್ಸಿಯಂ ಮಾತ್ರೆ ಕೊಡ್ತಾ ಇದ್ರು. ಆದ್ರೆ ಅದು ಗ್ರೇಡ್ 3 ಹೆಚ್ಚಾಗಿ ಬಂತು. ಓಕೆ, ಆವಾಗ ಸುಮ್ಮನೆ ಅದೇ ಅಲ್ಲಿ ಪ್ರಯೋಜನ ಇಲ್ಲ ಅಂತ ಅಷ್ಟೊತ್ತಿಗೆ ಲೇಸರ್ ಗೊತ್ತಾಗಿದ್ರಿಂದ ನಾನು ಲೇಸರ್ ಟ್ರೀಟ್ಮೆಂಟ್ ಬಂದೆ. ಲೇಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ನಂಬಿಕೆ ಇತ್ತಾ? ಇಲ್ಲ, ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಾದ್ರೂ ನಿಮ್ಗೆ ನಂಬಿಕೆ ಇತ್ತ? ಈಗ ಒಂದು 60-70% ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ರು, ಅಷ್ಟಾದ್ರೂ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಂಬಿಕೆ ಇತ್ತ ನಿಮ್ಗೆ? ನನಗೆ ಎಷ್ಟು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಆಗ್ತದೆ ಅನ್ನೋ ನಂಬಿಕೆ ಇತ್ತು ನನಗೆ. ಓಕೆ, ಹೇಗೆ ನಿಮ್ಗೆ ಲೇಸರ್ ಬಗ್ಗೆ ಅಷ್ಟೊಂದು ಆತ್ಮವಿಶ್ವಾಸ ಇತ್ತು? ನಾನು ಈ ಸೈನ್ಸ್ ಪ್ರೋಗ್ರಾಮ್ ಅಲ್ಲಿ ಇದರಲ್ಲಿ ಹಿಂದಿಂದನೂ ಲೇಸರ್ ಬಗ್ಗೆ ಕೇಳ್ತಾ ಇರ್ತೀನಿ. ಅಂದ್ರೆ ಒಂದು ಕುತೂಹಲಕ್ಕಾಗಿ ತಿಳ್ಕೊಳ್ತಾ ಇದ್ದಾಗ ಇದು ಬಹಳಷ್ಟು ಮೆಡಿಕಲ್ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿತ್ತು. ಸಣ್ಣ ಪುಟ್ಟ ಇದೆಲ್ಲ ವಿಷಯ ತಿಳ್ಕೊಂಡಿದ್ದೆ. ಅದು ಈ ತರ ಇದೆ, ಬೆಂಗಳೂರು ಇದೆ ಅಂದ ತಕ್ಷಣ ನಾನು ತಡ ಮಾಡ್ಲಿಲ್ಲ, ಸೀದಾ ಇಲ್ಲಿ ಬಂದು ಇದು ಮಾಡಿದೆ. ಈಗ ಸ್ವಲ್ಪ ಬೆನಿಫಿಟ್ ಆಗಿದೆ ನನಗೆ. ಅಂದ್ರೆ ನೀವು ಯಾವುದೇ ಔಷಧಿ ಮಾತ್ರೆಗಳನ್ನು ನಾವೇನು ನಿಮ್ಗೆ ನೀಡಿಲ್ಲ, ಯಾವುದೇ ಔಷಧಿ ಮಾತ್ರೆಗಳನ್ನು ನೀವು ತಗೊಂಡಿಲ್ಲ, ಓನ್ಲಿ ಸಪ್ಲಿಮೆಂಟ್? ಸಪ್ಲಿಮೆಂಟ್ ಬಿಟ್ಟರೆ ಬೇರೆ ಏನು ತಗೊಂಡಿಲ್ಲ. ಇಂಜೆಕ್ಷನ್, ಮಾತ್ರೆ, ಔಷಧಿ